ಊರಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತಹದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದೀವಿ. ಅಂದ್ರೆ ಈಗ ಸದ್ಯಕ್ಕೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಪಡ್ತೇನೆ. ಈಗ ಅವರು ಕನ್ನಡದಲ್ಲಿ ನಿನ್ನೆ ಏನಾಯ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ನಿನ್ನೆ ನೀವು ನೋಡ್ತಾ ಇದ್ದಾಗೆ ಸಾಕಷ್ಟು ಜನರನ್ನ ತಗೊಂಡು ಹೋದ್ರು ಅಂತ ಹೇಳ್ತಾ ಇದ್ರಿ. ಫಸ್ಟ್ ನನ್ನ ಮಗು ನೋಡಿ ನಾನು ಆಮೇಲೆ ಜನಕ್ಕೆ ಗಮನಿಸಲು ಕರ್ಕೊಂಡು ಹೋದ್ರು. ಮಗು ಪರಿಸ್ಥಿತಿ ಹೇಗಿತ್ತು ಸರ್ ತಗೊಂಡು ಹೋಗ್ಬೇಕಾದ್ರೆ? ಮಗು ಆ ಟೈಮ್ ನೋಡಿ ನಾನು ಅವಾಗ ಅಂದೆ ಇದು ಬದುಕೋಲ್ಲ, ಅವಾಗ ಕೈ ಮೇಲೆ ಎತ್ಕೊಂಡು ಹೋಗ್ತಿದ್ರು. 10 ವರ್ಷ ಮಕ್ಕಳು, ಹೆಣ್ಮಗು. ನಾನು ಫಸ್ಟ್ ಆ ಹುಡುಗಿ ನಾನು ನೋಡಿದೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅವಾಗ ಟೈಮ್. ಅಂದ್ರೆ ಅವಾಗ ನೋಡಿದಾಗ ಪರಿಸ್ಥಿತಿ ಹೇಗಿತ್ತು ಅಥವಾ ಮಗು ಉಳಿಯೋ ಪರಿಸ್ಥಿತಿಯಲ್ಲಿ ಇತ್ತ? ಎಲ್ಲ ಉಳಿಯೋ ಪರಿಸ್ಥಿತಿ. ಯಾಕಂದ್ರೆ ಕಣ್ಣು ಪಾಪ ಮಕ್ಕಳಿಗೆ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದ್ದಿಲ್ಲ, ತುಳ್ಬಿಟ್ಟವ್ರು ಏನು ಗೊತ್ತು. ಒಟ್ಟು ತುಳಿದಿದ್ದು ನಾನು ನೋಡಿಲ್ಲ. ತುಳಿದಿದ್ದು ಅಲ್ಲಿ ಮಕ್ಕಳ ಕೈ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರೆ ಕರ್ಕೊಂಡು ಹೋಗ್ತಿಲ್ಲ. ನನಗೆ ಫಸ್ಟ್ ಹೇಳಿದೆ ಅಂಬುಲೆನ್ಸ್, ನಾನು ಅಂಬುಲೆನ್ಸ್ ಹಿಂದೆ ನಿಂತೆ ಅಂತ ಕೇಳಿದೆ. ನಾನು ಅಂಬುಲೆನ್ಸ್ ಇದ್ದೆ, ಅಲ್ಲಿ ಅಂಬುಲೆನ್ಸ್ ಜಸ್ಟ್ ನಾನು ಹಿಂದೆ ನಿಂತಿದ್ದು ಒಂದು 30 ಫೀಟ್ ಮೇಲೆ, 30 ಅಡಿ. ಅಂಬುಲೆನ್ಸ್ಗಳಲ್ಲಿ ಇತ್ತು ಇಲ್ಲಿ ಹಿಂದೆಗಡೆ ಅಂಬುಲೆನ್ಸ್ ಒಂದು 10 ಅಂಬುಲೆನ್ಸ್ ಇತ್ತು. ಸರ್, ಈಗ ಇಲ್ಲಿ ಜನ ಎಷ್ಟೊತ್ತಿಗೆ ಸೇರ್ಲಿಕ್ಕೆ ಶುರು ಮಾಡಿದ್ರು? ಸರ್ 7:30ಗೆ ನೈಟ್. ಅಲ್ಲ, ಈಗ ವಿಜಯ್ ಅವರು ಇದ್ದಾಗ ನೀವು ಇಲ್ಲಿ ಇದ್ದೀರಾ ಅಂತ? ನಾನು ಅವಾಗ ವಿಜಯ್ ಅವರು ನಾನು 7:30ಗೆ ಇಲ್ಲಿ ಬಂದೆ. ಅವಾಗ ಅಲ್ಲಿ ಸರ್ಕಲ್ ಇಲ್ಲಿ ಬಂದಿದ್ರು. ನಾನು ಆಮೇಲೆ ಹಿಂದೆ ಬಂದಿದ್ದೆ. ಹಿಂದೆ ಬಂದು ಅಲ್ಲಿ ನಾನು ನಿಂತಿದ್ದು ನೋಡಿದೆ. ಹಾಸ್ಪಿಟಲ್ ಮುಂದಕ್ಕೆ ನನಗೆ ವಿಜಯ್ ಅವ್ರಿಗೆ ಒಂದು 200 ಫೀಟ್ ಡಿಸ್ಟೆನ್ಸ್ ಇತ್ತು ಅಷ್ಟೇ, 200 ಅಡಿ. ಅಂದ್ರೆ ಈ ಕಾಲ್ ತುಳಿತ ಆದಂತ ಸಂದರ್ಭದಲ್ಲಿ ವಿಜಯ್ ಅವರ ರಿಯಾಕ್ಷನ್ ಏನಿತ್ತು ಸರ್? ವಿಜಯ್ ಅವರು ಆ ಟೈಮ್ ಆಗಿದ್ದ ಟೈಮ್ಗೆ ವಿಜಯ್ ಸ್ಪೀಕರ್ ಸೌಂಡ್ ಬರ್ತಾ ಇಲ್ಲ, ಏನು ಬರೀ ಮೈಕ್ ಇತ್ತು. ಆ ಟೈಮ್ ನಾನು ವಿಡಿಯೋ ಒಂದು ಮಾಡಿದ್ದೆ ನಾನು ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ ಒಂದು. ಒಟ್ಟು ಸ್ಪೀಕರ್ ಸೌಂಡ್ ಬರ್ತಾ ಇಲ್ಲ. ಏನು ಒಂದು ಸ್ಪೀಕರ್ ಸೌಂಡ್ ಬಂದಿದ್ರೆ ಒಂದು ಕಂಟ್ರೋಲ್ ಮಾಡಬೇಕಾಯ್ತು. ಸೌಂಡ್ ಯಾರು ಜನಕ್ಕೆ ಏನು ಕಳಿಸ್ತಾ ಇಲ್ಲ, ಜೋರ ಸೌಂಡ್ ಬರ್ತಾ ಇಲ್ಲ ಅಂತ ಕೇಳ್ತೀವಿ. ಜಾಸ್ತಿ ಜನ ಎಷ್ಟು ಜನ ಸೇರಿದ್ರು ಸರ್ ಇಲ್ಲಿ? ಸಾಕಷ್ಟು, ಒಂದು ಅಮ್ಮಮ್ಮ ಒಂದು 1/2 ಕಿಲೋಮೀಟರ್ ಜನ ನಿಂತಿದ್ದು. ಅಲ್ಲಿಂದ ಹಿಂದೆ ಫುಲ್ ನಿಂತಿದ್ದು ಜನ ನಿಂತಿದ್ದು. ಒಂದು ಇರ್ಬೋದು 40 to 50 ಜನ ಸೇರಿದ್ರಲ್ಲ ಸರ್. ಅವ್ರಿಗೆ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಬೇರೆ ಏನಾದ್ರು? ನಾನು ಅದು ನಿಂತ ನೀರು ಏನು ನಾನು ಹಿಂದೆ ನಿಂತಿದ್ದೆ. ನೀರು ವ್ಯವಸ್ಥೆ ಮುಂಚೆ ಮಾಡಿದ್ರೆ ಗೊತ್ತು ನೋಡಿಲ್ಲ ನಾನು. ಬಟ್ ನಾನು ನೈಟ್ ಬಂದಿದ್ದೆ 7:30ಗೆ. ನೀವು ಬಂದಾಗ ವಿಜಯ್ ಅವರು ಭಾಷಣ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪವರ್ ಕೂಡ ಕಟ್ ಆಗಿತ್ತು, ಮತ್ತೆ ಪೊಲೀಸರು ಲಾಠಿ ಚಾರ್ಜ್? ಇಲ್ಲ, ಲಾಠಿ ಚಾರ್ಜ್ ಯಾವಾಗಲಿಲ್ಲ. ಅವಾಗ ಪವರ್ ಇತ್ತು, ಲಾಠಿ ಚಾರ್ಜ್ ಏನಿಲ್ಲ. ವಿಜಯ್ ಅವರು ಫಸ್ಟ್ ಬಸ್ ಮೇಲೆ ಫಸ್ಟ್ ಇವ್ರು ಬಂದಿದ್ದು ಬಾಡಿ ಗಾರ್ಡ್ ಅವರು ಮೇಲೆ. ಆಮೇಲೆ ವಿಜಯ್ ಅವರು ಬಂದಿದ್ದು ಒಂದು 4 ಜನ ಮೇಲೆ ಬಸ್ ಮೇಲೆ ಬಂದು ಮೈಕ್ ತಗೊಂಡ್ರು, ಕೈ ಎಲ್ಲ ನಮಸ್ಕಾರ ಮಾಡಿದ್ರು. ಅವ್ರು ಜೋರಾಗಿ ಜನಕ್ಕೆ ಕುಚ್ಚತ್ತಿದ್ರು. ಆ ಟೈಮ್ಗೆ ಸೌಂಡ್ ಬರ್ತಾ ಇಲ್ಲ. ಫಸ್ಟ್ ವಿಜಯ್ ಬರುವಾಗ ನಾವು 7:30 7:40ಗೆ ಸೌಂಡ್ ಬರ್ತಾ ಇಲ್ಲ. ಒಂದು ಅಟ್ಲೀಸ್ಟ್ ಒಂದು ಸೌಂಡ್ ಬಂದಿದ್ರೆ ಒಂದು ಕಂಟ್ರೋಲ್ ಮಾಡಬೇಕಾಯ್ತು. ಇದಿಷ್ಟು ಏನು ಇಲ್ಲಿದ್ದಂತಹ ಮಾಂಗಿಲಾಲ್ ಅವರ ಮಾತಾಗಿತ್ತು. ಅಂದ್ರೆ ಅವರು ಘಟನೆ ನಡಿಬೇಕಾದ್ರೆ ಏನೋ ಒಂದು ಪುಟ್ಟ ಮಗುವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಆಕೆ ಇಲ್ಲೇ ಸಾವನ್ನಪ್ಪಿದ್ಲು ಅನ್ನಂತೂ ಕೂಡ ಮಾತುಗಳನ್ನ ಅವ್ರು ಹೇಳ್ತಾ ಇದ್ರು. ಇನ್ನು ಜೊತೆಗೆ ಸಾಕಷ್ಟು ಜನ ಸೇರಿದ್ರು. ಜೊತೆಗೆ ಅವರ ವಿಜಯ್ ಅವರ ಕೈಯಲ್ಲಿದ್ದಂತಹ ಮೈಕ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ, ಸೌಂಡ್ ಬರ್ತಾ ಇರಲಿಲ್ಲ. ಸೌಂಡ್ ಬಂದಿದ್ರೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡಬಹುದಿತ್ತು ಅನ್ನುವಂತಹದ್ದು ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಕರೂರು.